ನಮಸ್ಕಾರ. ನಮಗೆ ಗೊತ್ತಿರೋ ಒಬ್ಬರು ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು ಒಂದು 16-17 ವರ್ಷದಿಂದ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ರು. ಬರಹಗಾರನಾಗಿ, ಸಹಾಯಕ ನಿರ್ದೇಶಕನಾಗಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಹಲವು ವರ್ಷಗಳಿಂದ ಕೆಲಸ ಮಾಡಿದ ನಂತರ ಸ್ವತಂತ್ರವಾಗಿ ಸಿನಿಮಾವನ್ನು ನಿರ್ಮಾಣ, ನಿರ್ದೇಶನ, ನಟನೆ ಹೀಗೆ ಅಂತ ಚಿತ್ರರಂಗದ ಹಲವು ವಿಭಾಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆನಂತರ ಸ್ವತಂತ್ರವಾಗಿ ಸಿನಿಮಾವನ್ನು ನಿರ್ಮಾಣ, ನಿರ್ದೇಶನ, ನಟನೆ ಕೂಡ ಮಾಡಿದರು. ಆದರೆ ಆರ್ಥಿಕವಾಗಿ ಅವರಿಗೆ ತುಂಬಾ ಕಷ್ಟ ಆಯಿತು ಸಿನಿಮಾ ಅಂತ ನಿರ್ಮಾಣ ಮಾಡಿ. ಆನಂತರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಈ ಕ್ರಿಕೆಟ್ ಬಗ್ಗೆ ಬಿಫೋರ್ ಮ್ಯಾಚು, ಆಫ್ಟರ್ ಮ್ಯಾಚು, ಅದರಲ್ಲಿರೋ ಹೈಲೈಟ್ಗಳ ಬಗ್ಗೆ ಎಲ್ಲ ತಮ್ಮದೇ ಆದ ಒಂದು ಶೈಲಿನಲ್ಲಿ ವಿಮರ್ಶೆಗಳನ್ನು ಮಾಡಿ ಆ ಮೂಲಕ ಒಂದು ರೀತಿ ಜನರಿಗೆ ಒಂದು ಮಾಹಿತಿ ಥರನೋ, ಎಂಟರ್ಟೈನ್ಮೆಂಟ್ ಥರನೋ, ಹೀಗೆ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ತಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಬಗ್ಗೆ ಸುದ್ದಿ ಮಾಡ್ತಾನೆ ಹೋದರು. ಈಗ ಅವ್ರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಾನು ಆಸಕ್ತಿ ಇರುವಂಥ ತನಗೆ ಚಿತ್ರರಂಗದಲ್ಲಿ ನಟನೆ ಮಾಡಬೇಕು, ನಿರ್ದೇಶನ ಮಾಡಬೇಕು, ನಿರ್ಮಾಣ ಮಾಡಬೇಕು, ಹೀಗೆ ಹಲವು ಆಸೆಗಳನ್ನು ಇಟ್ಕೊಂಡು ಚಿತ್ರರಂಗದಲ್ಲಿ ತುಂಬಾ 16-17 ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿದೆ. ಆದರೆ ಹೇಳ್ಕೊಳ್ಳೋ ಮಟ್ಟಕ್ಕೇನು ಅನುಕೂಲ ಆಗಲಿಲ್ಲ ಅಂತ. ಈಗ IPL ಶುರುವಾದಾಗಿಂದ IPL ಮ್ಯಾಚ್ಗಳ ಬಗ್ಗೆ ವಿಮರ್ಶೆಯ ರೂಪದಲ್ಲಿ ತಮ್ಮದೇ ಆದ ಶೈಲಿನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು. ಆನಂತರ ಅದೇನಾಗಿದೆ ಅಂತ ಹೇಳಿದ್ರೆ, ಆ ಮೂಲಕ ಅವರು ಮಾಡಿರುವಂಥ ವಿಮರ್ಶೆಗಳಾಗಿರ್ಬೋದು, ಬೇರೆ ಬೇರೆ ವಿಡಿಯೋಗಳಾಗಿರ್ಬೋದು, ಲಕ್ಷಾಂತರ ವೀಕ್ಷಣೆಯನ್ನು ಪಡ್ಕೊಂಡು ಅವರಿಗೆ ಸದ್ಯದ ಮಟ್ಟಿಗೆ ಒಂದು ಆದಾಯಕ್ಕೆ ಒಂದು ದಾರಿ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಚಿತ್ರರಂಗ ಈ ರೀತಿ ಆದರೆ IPL ಅಂದ ತಕ್ಷಣ ಬೆಟ್ಟಿಂಗ್ ಎಲ್ಲ ಆಡಿರ್ಬೋದೇನೋ, ಕಾನೂನು ಬಾಹಿರವಾಗಿ ಏನಾದರೂ ಸಂಪಾದನೆ ಮಾಡ್ತಿರ್ಬೋದೇನೋ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನ್ಯಾಯವಾಗಿಯೇ ಶ್ರಮಪಟ್ಟು ಬುದ್ಧಿವಂತಿಕೆಯಿಂದ IPL ಮ್ಯಾಚ್ಗಳ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿ ಆ ಮೂಲಕ ಒಂದು ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸದ್ಯದ ಒಂದು ಪರಿಸ್ಥಿತಿನಲ್ಲಿ ಕ್ರಿಕೆಟ್ ಜನರಿಗೆ ತುಂಬಾ ಆಸಕ್ತಿದಾಯಕವಾದ ಒಂದು ಕ್ರೀಡೆ ಆಗಿದೆ, ಒಂದು ಮಾಧ್ಯಮವಾಗಿದೆ. ಅದು ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಜನರಿಗೆ. ನೋಡಿ, ಒಂದು IPL ಮ್ಯಾಚ್ ಇದ್ದರೆ ಮ್ಯಾಚ್ ಶುರುವಾಗೋಕ್ಕಿಂತ ಸುಮಾರು ಒಂದು 4 ಅವರ್ ಮುಂಚೆನೇ ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಅಲ್ಲಿ ಜನ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಮ್ಯಾಚ್ ಮುಗಿದ ಮೇಲೆ ಅಲ್ಲಿಂದ ಬರೋದಕ್ಕೆ ರಾತ್ರಿ ಆಗುತ್ತೆ, ನೈಟ್ ಮ್ಯಾಚ್ ಇದ್ದರೆ. ಹಾಗಿದ್ರೂ ಕೂಡ ಆಸಕ್ತಿ ಮಾತ್ರ ಕುಂದಿಲ್ಲ. ಆಸಕ್ತಿ ಅಷ್ಟೊಂದು ಅವರಿಗೆ ಸೆಳೆತ, ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಸೆಳೆತ ಇದೆ ಅಂತಲೇ ಹೇಳ್ಬೋದು. IPL ಎಲ್ಲೆಲ್ಲಿ ಮ್ಯಾಚ್ ನಡೆಯುತ್ತೆ ಅಲ್ಲೆಲ್ಲ ಕೂಡ ಮೈದಾನ ತುಂಬಿ ತುಳುಕ್ತಾ ಇರುತ್ತೆ. ಹಾಗೆ ಯಾವುದೇ ಆಗಲಿ, ಒಂದು ಕಾಲದಲ್ಲಿ ಸಿನಿಮಾ ಅಂತಂದಾಗ ತುಂಬಾ ಕ್ರೇಜ್ ಅಂತ ಇತ್ತು ಜನರಲ್ಲಿ, ಪ್ರೇಕ್ಷಕರಲ್ಲಿ. ಈಗ ಆ ಒಂದು ಮೊದಲಿನ ಕ್ರೇಜು ಮಾಯವಾಗಿಬಿಟ್ಟಿದೆ. ಏನೇ ಆಗಲಿ, ಚಿತ್ರರಂಗದಲ್ಲಿ ತಾನು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಬಂದಂತಹ ವ್ಯಕ್ತಿ ಅಷ್ಟೇನು ಯಶಸ್ಸು ಕಾಣದೇನೆ IPL ಮ್ಯಾಚಲ್ಲಿ ಮ್ಯಾಚ್ ಬಗ್ಗೆ, ಬಿಫೋರ್ ಆಫ್ಟರ್ ಮ್ಯಾಚ್ ಬಗ್ಗೆ, ಅದ್ರ ಬಗ್ಗೆ ವಿಮರ್ಶೆಗಳನ್ನು ಮಾಡಿ ಒಂದು ರೀತಿ ಆದಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ರೀತಿ ಖುಷಿ, ಇನ್ನೊಂದು ರೀತಿ ಬೇಜಾರು. ಯಾಕಂತ ಹೇಳಿದ್ರೆ ತಮ್ಮದೇ ಆದ ಒಂದು ಆಸಕ್ತಿದಾಯಕ ಕ್ಷೇತ್ರವಾದ ಸಿನಿಮಾ ರಂಗದಲ್ಲಿ ಸಾಧನೆ ಮಾಡೋಕ್ಕೆ ಕಷ್ಟ ಆಯಿತು ಅನ್ನುವಂಥದ್ದು. ಧನ್ಯವಾದಗಳು ಸ್ನೇಹಿತರೆ.